ನಮಸ್ತೆ ವೀಕ್ಷಕರೇ, ಎಂಕೆ ನ್ಯೂಸ್ 9 ಇನ್ ಕನ್ನಡಕ್ಕೆ ಸ್ವಾಗತ. ಆರ್ಎಸ್ಎಸ್ ಬಗ್ಗೆ ಕೀಳು ಮಟ್ಟದ ಆರೋಪ. ಬಿವೈ ವಿಜೇಂದ್ರ ವಾಗ್ದಾಳಿ. ಧರ್ಮಸ್ಥಳ ವಿರೋಧವಾಗಿ ಸಂಘಟಿತರಾಗಿ ಚರ್ಚೆ ನಡೆಸುತ್ತಿರುವ ಕೆಲ ವ್ಯಕ್ತಿಗಳು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಹಾಗೂ ಆರ್ಎಸ್ಎಸ್ ಬಗ್ಗೆ ಕೀಳು ಮಟ್ಟದ ಆರೋಪ ಮಾಡಿದ್ದಾರೆ. ಈ ಹೇಳಿಕೆ ನನ್ನನ್ನು ಒಳಗೊಂಡಂತೆ ರಾಜ್ಯದ ಅನೇಕ ಸ್ವಯಂ ಸೇವಕರಿಗೆ ನೋವುಂಟು ಮಾಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇಂದು ಬೆಂಗಳೂರಿನ ಮಾಧ್ಯಮದ ಜೊತೆ ಮಾತನಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮಾನ್ಯ ಸಂತೋಷ್ ಅವರ ಬಗ್ಗೆ ಕೂಡ ಕೀಳು ಮಟ್ಟದಲ್ಲಿ ಇವತ್ತು ಮಾತನಾಡಿದ್ದಾರೆ, ಆರೋಪವನ್ನು ಮಾಡಿದ್ದಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಆಗಲಿ, ಪ್ರಚಾರಕರ ಬಗ್ಗೆ ಆಗಲಿ, ಸಂತೋಷ್ ಬಗ್ಗೆ ಆಗಲಿ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ನನ್ನನ್ನು ಒಳಗೊಂಡಂತೆ ಒಂದು ರಾಜ್ಯದ ಅನೇಕ ಸ್ವಯಂ ಸೇವಕರಿಗೆ ಒಂದು ಅವರು ಕೂಡ ಉಂಟಾಗಿರ್ತಕ್ಕಂಥದ್ದು. ಪ್ರಚಾರಕರಿಗೆ ಅಗೌರವ ತರ್ತಕ್ಕಂಥದ್ದಾಗಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ರೀತಿ ಅಗೌರವ ತರ್ತಕ್ಕಂಥದ್ದಾಗಲಿ, ಇದನ್ನ ನೋಡಿಕೊಂಡು ರಾಜ್ಯ ಸರ್ಕಾರ ಕೂಡ ಸುಮ್ಮನೆ ಕೂಡಬಾರದು. ಎಲ್ಲ ವಿಚಾರ ಹಿಡ್ಕೊಂಡು ಇದ್ರ ಬಗ್ಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ರಾಜ್ಯ ಸರ್ಕಾರ ವಹಿಸಬೇಕು. ಧರ್ಮಸ್ಥಳದ ವಿಚಾರವನ್ನು ಹಿಡ್ಕೊಂಡು ವ್ಯಕ್ತಿಗಳ ವಿರುದ್ಧ ಒಂದು ತೇಜೋವಧೆ ಮಾಡ್ತಕ್ಕಂಥದ್ದು ಇದು ಯಾರು ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಸ್ಕುದಾರಿಯ ಹೇಳಿಕೆ ಎಷ್ಟು ಮುಖ್ಯನೋ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿದ್ರಲ್ಲಿ ಷಡ್ಯಂತ್ರ ಇದೆ ಅಂತೇಳಿ ಮೊನ್ನೆನೇ ಸದನದಲ್ಲಿ ಹೇಳಿದ್ರು. ಅವರ ಹೇಳಿಕೆಯನ್ನು ಕೂಡ ಅಷ್ಟೇ ಮುಖ್ಯ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಇದು ಷಡ್ಯಂತ್ರದಿಂದ ಯಾರ್ಯಾರು ಇದ್ದಾರೆ ಅದು ಕೂಡ ನನಗೆ ಗೊತ್ತಿದೆ, ಮಾಹಿತಿ ಬಹಿರಂಗಪಡಿಸ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಈಗ ಆ ಸಂದರ್ಭ ಒದಗಿಕೊಂಡಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಈ ರಾಜ್ಯದ ಗೌರವ ಉಳಿಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳ ಮಂಜುನಾಥೇಶ್ವರನ ಪವಿತ್ರ ಕ್ಷೇತ್ರ ಏನಿದೆ ಆ ಪಾವಿತ್ರತೆ ಉಳಿಬೇಕು ಅಂತ ಹೇಳಿದ್ರೆ ಈಗಲಾದ್ರೂ ಸಹ ಡಿ.ಕೆ. ಶಿವಕುಮಾರ್ ಅವರು ಸತ್ಯವನ್ನ ಬಹಿರಂಗಪಡಿಸಬೇಕು. ಯಾರು ಷಡ್ಯಂತ್ರದಿಂದಿದ್ದಾರೆ ಅದನ್ನ ಬಹಿರಂಗಪಡಿಸಬೇಕು. ಆ ಕ್ಷೇತ್ರದ ಪಾವಿತ್ರತೆಯನ್ನ ಉಳಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರವು ಕೂಡ ಮಾಡಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೂಡ ಮಾಡಬೇಕು. ನೋಡಿ, ಇವತ್ತು ಗೃಹ ಸಚಿವರು ಸದನದಲ್ಲಿ ಉತ್ತರ ಕೊಡ್ತಾರೆ. ಏನ್ ಉತ್ತರ ಕೊಡ್ತಾರೆ ನಾವು ಕೂಡ ಕಾದು ನೋಡ್ತಾ ಇದ್ದೇವೆ. ರಾಜ್ಯದ ಜನರು ಕೂಡ ಒಂದು ಎದುರು ನೋಡ್ತಾ ಇದ್ದಾರೆ. ಸದನದಲ್ಲಿ ಸರ್ಕಾರ ಕ್ಷಮೆ ಕೇಳಬೇಕು, ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು. ವರದಿ ಮಹೇಶ್ ಪಾಟೀಲ್.